ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ಹೋಗ್ರಪ್ಪ. ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ವಿರೋಧಿ ಬಿಜೆಪಿಗೆ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ವಿರೋಧಿ ಆಳಿದ ಪಕ್ಷ ಎಲ್ಲ ಕೂತ್ಕೊಳ್ಳಿ ಜೆಪಿಗೆ ಈಗ ಒಂದು ನಿಮಿಷ. ಈಗ ಮಾನ್ಯ ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ. ಈಗ ನಿನ್ನೆಯಿಂದ ಇದು ನಡೀತಾ ಇದೆ. ಅದಕ್ಕೆ ನಾವೀಗ ಸದನ ಮುಂದುವರಿಸ್ಕೊಂಡು ಹೋಗಬೇಕು. ತಮ್ಮೆಲ್ಲ ವಿಚಾರ ಕೂಡ ಮಾನ್ಯ ಮುಖ್ಯಮಂತ್ರಿ ಕೂಡ ಗೊತ್ತಿದೆ. ಅಲ್ಲ, ನಾವು ಅದಕ್ಕೆ ಉತ್ತರ ಕೊಡ್ತಾರೆ. ಸದಸ್ಯರಿಗೆ ಅಗೌರವ ಆಗಬಾರ್ದು ಮತ್ತು ಸರ್ಕಾರದ ದುಡ್ಡೇನಿದೆ ಅದು ಪೋಲಾಗಬಾರ್ದು. ಇದು ನಮ್ಮ ಉದ್ದೇಶ. ಅದು ಉದ್ದೇಶ ಇಟ್ಕೊಂಡು ನಾವು ಮಾಡಿರುವಂತ ಧರಣಿ ಇದು. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೇಳು. ಆಯ್ತು, ಕೊಡ್ಲಿ. ಮಾನ್ಯ ಕೂತ್ಕೊಂಡೆ ಮಾತಾಡಿ. ಕೂತ್ಕೊಂಡೆ ಕೊಡಿ ಸರ್, ಪರವಾಗಿಲ್ಲ. ಕೂತ್ಕೊಂಡೆ ಕೂತ್ಕೊಂಡ್ರೆ ಸರಿಯಾಗಿ ಕೊಡ್ತೀರಾ, ನಿಂತ್ರೆ ಪ್ರೆಷರ್ ಕೊಡ್ತೀರಾ, ಅದಕ್ಕೆ ಬೇಡ. ಆಯ್ತಾ? ಬೆಲ್ಲ ಕಾಣುದಿಲ್ಲ ನೋಡಪ್ಪ, ನಾನು ನಿಂತ್ಕೊಂಡು ಉತ್ತರ ಕೊಡ್ಲಿ, ಚೆನ್ನಿ ಕೂತ್ಕೊಂಡು ಉತ್ತರ ಕೊಡ್ಲಿ, ಒಂದೇ ಉದ್ದೇಶದಿಂದ ಹೇಳೋದು. ಬೇರೆ ಬೇರೆ ರೀತಿ ಉದ್ದೇಶಗಳು ಇಲ್ಲ. ದಿ ಗೌರ್ಮೆಂಟ್ ಈಸ್ ವೆರಿ ವೆರಿ ಕ್ಲಿಯರ್. ಏನು ಹೇಳ್ತೀವಿ ಅಂತ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿನ್ನೆನೂ ಕೂಡ ಹೇಳಿದ್ದೀನಿ. ನಾವು ಯಾವುದೇ MLAಗಳು ಅಥವಾ MLCಗಳು ಅವರ ಹಕ್ಕನ್ನು ಮೊಟಕು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ನಂಬರ್ 1, ಐ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ನಿಮಗೆ ಎಷ್ಟು MLAಗಳು MLCಗಳ ಮೇಲೆ ಗೌರವ ಇದೆ, ನಮಗೂ ಅಷ್ಟೇ ಗೌರವ ಇದೆ. ಬಿಕಾಸ್ ನಾನು ಒಬ್ಬ ಸ್ವತಃ MLA ಆಗಿದ್ದೀನಿ. ಅದರಿಂದ ನಿಮಗೆ ಅಗೌರವ ಆಗ್ತಕ್ಕಂಥ ಕೆಲಸವನ್ನು ಯಾವ ಕಾರಣಕ್ಕೂ ಕೂಡ ಮಾಡಲ್ಲ. ಈಗ ಕಾರ್ಯಕರ್ತರನ್ನು ಅವರಿಗೆ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಅಧಿಕಾರದಲ್ಲಿ ಪಾಲು ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕೊ ಬಂದಿದೆ. ಅದೇನು ಹೊಸದೇನಲ್ಲ. ನಿಮ್ಮ ಕಾಲದಲ್ಲೂ ನಡೆದಿದೆ, ನಮ್ಮ ಕಾಲದಲ್ಲೂ ನಡೆದಿದೆ, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಡ್ಕೊ ಬಂದಿದೆ. ಅದರಿಂದ ಹಣ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದಲ್ಲಿ ಈಗ ಕಾರ್ಯಕರ್ತರನ್ನ ಚೇರ್ಮನ್ಗಳು ಮಾಡ್ತೀವಿ, ಅದು ದುರುಪಯೋಗ ಆಗಲ್ವಾ? ಅದು ಹಣ ಯಾರು ಹಣ ಕೊಡೋದು ಅವ್ರಿಗೆ? ಈಗ ನೀವು ಮಹಾರಾಷ್ಟ್ರದಲ್ಲಿ RSS ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ PAಗಳು ಮಾಡಿದ್ದಾರೆ. ಯಾರು ವರ್ಕ್ ಇದು? ಆಯ್ತು ಬಸವರಾಜ್ ಹೇಳ್ರಿ. ನೀವು ಮಾತಾಡಿದ್ರೆ ನಾನು ಮಾತಾಡಕ್ಕಾಗಲ್ಲ. ಏನಪ್ಪ ನಿಮಗೆ ಸುಮ್ಮನೆ ಗೊತ್ತಿಲ್ಲ. ಬಸವರಾಜ್ ಸೇಡಮ್ ಏನ್ ಮಾಡಿದ್ರೆ 21-22ರಲ್ಲಿ ಬಸವರಾಜ್ ಸೇಡಮ್ಗೆ ಏನ್ ಮಾಡಿದ್ರಿ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಬಸವರಾಜ್ ಸೇಡಮ್ಗೆ, ಅವರು ಮಾಜಿ ಲೋಕಸಭಾ ಸದಸ್ಯರು, ಅವರಿಗೆ ಒಬ್ರು KKRDB ಚೇರ್ಮನ್ ಇದ್ರೂ ಕೂಡ ಪರ್ಯಾಯವಾಗಿ ಮಾಡಿದ್ರಿ ಹಣ ಕೊಟ್ಟು ಅವ್ರಿಗೆ. ಇದು ಅಷ್ಟೇನೆ ನೋಡಪ್ಪ. ನಾವು ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ. ಆದರೆ MLAಗಳಿಗೆ ಅಗೌರವ ಆಗದ ರೀತಿಯಲ್ಲಿ ನಡ್ಕೋಬೇಕು ಅಂತಕ್ಕಂಥದ್ದು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಯಾವ MLAಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾನು ಸ್ಪಷ್ಟವಾಗಿ ಇವ್ರಿಗೆ ಎಲ್ಲ EOಗಳಿಗೆ DC ಗಳಿಗೆ ಹೇಳ್ತೀನಿ ಸ್ಪಷ್ಟವಾಗಿ, ಒಂದು ವೇಳೆ ನೀವು ಪ್ರಾಧಾನ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು MLAಗಳಿಗೆ ಹೊರತು ನಾಟ್ ಟು ದಿಸ್
ಇಂಪ್ಲಿಮೆಂಟೇಷನ್ ಕಮಿಟಿ ಚೇರ್ಮನ್ಗಲ್ಲ ಅಂತ ಹೇಳ್ತೀನಿ. ಬಾಯಲ್ಲಿ ಹೇಳೋದು ಬೇರೆ, ಆದೇಶ ಬೇರೆ. ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಶಾಸಕರನ್ನ ಬಿಟ್ಟು ಬೇರೆ ಮಾಡ್ತಾರೆ ಅಂತಂದ್ರೆ ಶಾಸಕರಿಗೆ ಏನ್ ಬೆಲೆ? ಹಾಗಾದ್ರೆ ಕೆಲಸ ಮಾಡಿ ಸರ್. ಅಲ್ಲ ಅಲ್ಲಿ ಮಾತಾಡ್ತಾರೆ ಅವರು. ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ನೋಡಿ, ನೀವು ಹೀಗೆ ಚರ್ಚೆ ಮಾಡಿ ಸುಮ್ಮನೆ ಮುಂದೆ ಹೋಗ್ತೀರಲ್ಲ, ಬಗೆಹರಿಸ್ತೀರಾ? ಈಗ ನೋಡಿ, ಅಧ್ಯಕ್ಷನ್ ಕರ್ಕೊಂಡ್ ಮೀಟಿಂಗ್ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.